ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ವೀಕ್ಷಕರೇ, ನಮ್ಮ ಪ್ರಕೃತಿ ಈಗಾಗಲೇ ಹಣ್ಣುಗಳು ತರಕಾರಿಗಳ ಮೂಲಕ ಔಷಧಿಯ ರೂಪವಾಗಿ ಆಹಾರವನ್ನು ಕೊಡ್ತಾನೇ ಇದೆ. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಯಾಕಪ್ಪ ಇವತ್ತು ಆರೋಗ್ಯ, ಆಹಾರ, ಪ್ರಕೃತಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದು ಆಹಾರದ ಮೂಲಕ, ಅದು ಪ್ರಕೃತಿ ದತ್ತವಾಗಿ ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು. ನಮ್ಮ ಈ ಧಾವಂತ ಜೀವನದಲ್ಲಿ ನಾವು ಏನೋ ಒಂದು ತಿಂದು ಓಡ್ತಾ ಇದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಕ್ವಿಕ್ಕಾಗಿ ತಿಂದ್ಕೊಂಡು ಹೋಗ್ಬಿಡ್ತೀವಿ, ಮಧ್ಯಾಹ್ನ ಏನೋ ಒಂದು ತಿಂದ್ಬಿಡ್ತೀವಿ. ಇದರಿಂದ ಸಾಕಷ್ಟು ನಮ್ಮ ದೇಹಕ್ಕೆ ಅನಾರೋಗ್ಯ ಕಾಡ್ತಾ ಇದೆ. ಅದು ತೂಕ ಹೆಚ್ಚಳಕ್ಕೆ ಈಗಿನ ಒಂದು ದೊಡ್ಡ ಸವಾಲೇ ಆಗಿದೆ. ಅದಕ್ಕಾಗಿ ಇವತ್ತು ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ಆಹಾರ ತಜ್ಞರಾದಂತಹ ಡಾಕ್ಟರ್ ಉಷಾ ಹರೀಶ್ ಅವರು. ಕಳೆದ 20 ವರ್ಷಗಳಿಂದ ಡಯಟ್ ಮತ್ತು ಒಬೆಸಿಟಿ ಅನ್ನುವಂಥ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದು ನೂರಾರು ವರ್ಕ್ಶಾಪ್ಗಳನ್ನು ಮಾಡಿ ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತು ಆಹಾರ ತಜ್ಞರಾದಂತಹ ಡಾಕ್ಟರ್ ಉಷಾ ಹರೀಶ್ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಉಷಾ ಅವರೇ. ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ ಮಡ್ಲಲ್ಲಿ, ತುಂಬಾನೇ ಖುಷಿ ಅನ್ಸುತ್ತೆ. ಹೌದು. ಈಗ ಒಂದು ಧಾವಂತ ಜೀವನದಲ್ಲಿ ಒಂದು ಪ್ರಕೃತಿ ದತ್ತವಾಗಿ ಸಿಗುವಂತಹ ನಮ್ಗೆ ತರಕಾರಿಗಳು, ಹಣ್ಣುಗಳನ್ನು ಇವೆಲ್ಲ ಸೇವನೆ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ನಾವು ಮೊದಲಿಗೆ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ ತೂಕ ಹೆಚ್ಚುವಿಕೆ. ಅದನ್ನ ನಾವು ತೂಕ ಇಳಿಸೋದು ದೊಡ್ಡ ಸವಾಲು. ಏನಂತೀರಾ? ಹೌದು. ಈಗಿನ ಕಾಲದಲ್ಲಿ ವೆರಿ ಕಾಮನ್ ಆಗಿಬಿಟ್ಟಿದೆ ಒಬೆಸಿಟಿ ಅನ್ನೋದು. ಮಕ್ಕಳಿಂದ ಹಿಡಿದು ದೊಡ್ಡವರು, ವೃದ್ಧರು ಎಲ್ಲರಲ್ಲೂ ಕಾಡ್ತಾ ಇರೋ ಒಂದೇ ಸಮಸ್ಯೆ ಒಬೆಸಿಟಿ ಇದೆ. ಸೊ ಹಾಗಾಗಿ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ನಾವು ಪಡ್ಕೊಳ್ಳೇಬೇಕೀಗ. ಸೊ ಅದಕ್ಕೆ ನೀವು ಹೇಳ್ದಂಗೆ ಈಗ ತೂಕ ನಿರ್ವಹಣೆಗೆ ಯಾವ ರೀತಿಯಾದ ಪಥ್ಯ ಆಹಾರ, ಸೊ ಸಿಂಪಲ್ ಆಗಿ ನಾವು ಏನೇನು ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ಒಬೆಸಿಟಿ ಅಂತಂದ್ರೆ ಇದೇನು ಯಾರು ಕೇಳ್ಕೊಂಡು ಬರೋದಂಥದ್ದಲ್ಲ. ಸೊ ಯಾಕೆ ಬರುತ್ತೆ ಅನ್ನೋದು ಕೂಡ ಅದಕ್ಕೆ ಹಲವಾರು ರೀಸನ್ಗಳಿರುತ್ತೆ. ಸೊ ಈಗ ಒಂದೇ ರೀಸನ್ನು ತಿಂತಾ ಇದ್ದೀವಿ ಅದಕ್ಕಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅನಾರೋಗ್ಯದಿಂದ ಇರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರು ಒಂದು ಲೈಫ್ ಸ್ಟೈಲ್ ಇಂದ ಇರ್ಬೋದು. ಸೊ ಈ ತರ ಇದ್ದಾಗ ಏನಾಗುತ್ತೆ, ತೂಕ ಹೆಚ್ಚೋದು ಸರ್ವೇ ಸಾಮಾನ್ಯ ಆಗುತ್ತೆ ಯಾರಿಗಾದ್ರೂ. ಸೊ ಕಾರಣನ ತಿಳ್ಕೊಳ್ಬೇಕು. ಸೊ ಯಾವ ರೀತಿಯಿಂದ ನಮ್ಮ ತೂಕ ಹೆಚ್ಚಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಸೊ ಅದ್ರ ಮೂಲಕ ಅದಕ್ಕೆ ನಾವು ಉತ್ತರವನ್ನ ಕೊಡ್ಬೇಕಾಗುತ್ತೆ. ಸೊಲ್ಯೂಷನ್ ಏನು ಎಲ್ಲರಿಗೂ ಗೊತ್ತಿರುವಂಗೆ ಆಹಾರ ನಿರ್ವಹಣೆ. ಸೊ ಮೊದಲನೇದಾಗಿ ಆಹಾರ ನಿರ್ವಹಣೆಯಲ್ಲಿ ಪಥ್ಯ ಆಹಾರವನ್ನ ಮಾಡ್ಬೇಕಾಗತ್ತೆ. ಅದಲ್ದೇನೆ ದೇಹಕ್ಕೆ ನಾವು ತಗೊಳ್ಳುವಂತ ಕ್ಯಾಲೋರಿ ಕಟ್ ಮಾಡ್ತೀವಿ, ಕ್ಯಾಲೋರಿನೂ ಕೂಡ ಬರ್ನ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ವ್ಯಾಯಾಮ. ಸೊ ನಾವು ಎಷ್ಟೇ ಪಥ್ಯ ಆಹಾರ ಮಾಡಿದ್ರೆ, ಬರೀ ವ್ಯಾಯಾಮ ಮಾಡದೆ ಹೋದ್ರೂ ಕೂಡ ತೂಕ ಇಳಿಯೋದಿಲ್ಲ. ಸೊ ಹಾಗೆ ಪಥ್ಯ ಆಹಾರ, ಅದಕ್ಕೆ ತಕ್ಕ ವ್ಯಾಯಾಮ ಮಾಡಿದ್ರೆ ಖಂಡಿತವಾಗ್ಲೂ ತೂಕ ನಿರ್ವಹಣೆ ಈಸಿ ಆಗತ್ತೆ. ಹೌದು. ಆಗ್ಲೇ ಹೇಳ್ದಂಗೆ ಸಮತೋಲನ ಒಂದು ಜೀವನ ಶೈಲಿನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ನೀವು ಹೇಳ್ದಂಗೆ ಆಹಾರ ಮುಖ್ಯವಾದ ಒಂದು ಭಾಗ ಆದ್ರೆ ವ್ಯಾಯಾಮ ಕೂಡ ಅಷ್ಟೇನೆ. ಹೌದು. ಹಾಗೆ ಇದೇನು ಅಂತಂದ್ರೆ ಈಗ ನಿಮ್ಮ ಕಾರ್ಯಕ್ರಮ ಏನಿದೆ ಆಹಾರ ಅಂತ ರುಚಿ ಅಂತ ಇದೆಯಲ್ಲ, ಆ ಪದ ಬಹಳ ಸೂಟಬಲ್. ಯಾಕಂದ್ರೆ ಆಹಾರ ಅಂದ್ರೆ ಅದು ರುಚಿಯಾಗಿರ್ಲೇಬೇಕು. ಸೊ ನಾನು ಏನೋ ಒಂದ್ ಮಾಡ್ತಾ ಇದ್ದೀನಿ, ತೂಕ ಕಳ್ಕೊಳ್ತಾ ಇದೀನಿ ಅಥವಾ ಏನೇ ಮಾಡ್ತಾ ಇದ್ದೀನಿ, ರುಚಿ ಇಲ್ಲದೆ ಯಾರು ತಿನ್ನಕ್ಕಾಗಲ್ಲ. ಒಂದೇನು ಅಂತಂದ್ರೆ ಮೈಂಡ್. ಸೊ ನೀವು ಯಾವಾಗ ಹ್ಯಾಪಿ ಮೈಂಡ್, ಹ್ಯಾಪಿ ಬಾಡಿ. ಸೊ ಅದಕ್ಕೆ ಮೈಂಡ್ ಕೂಡ ನೀವು ಹ್ಯಾಪಿಯಾಗಿ ಇಟ್ಕೋಬೇಕು. ರುಚಿಕರ ಆಹಾರ ತಿನ್ಲೇಬೇಕು, ಆದ್ರೆ ಅದರಲ್ಲಿ ಹೇಗೆ ನಾವು ಆರೋಗ್ಯನ ಕಾಪಾಡ್ಕೊಳ್ಬಹುದು ಅದನ್ನ ನೋಡ್ಬೇಕು. ಇಂಪಾರ್ಟೆಂಟ್. ಸೊ
ತೂಕ ಇಳಿಸೋರಿಗೆ ಪೋಷಕಾಂಶ ಭರಿತವಾದಂತಹ ಆಹಾರ ಹೇಗಿರ್ಬೇಕು, ಅಥವಾ ನೀವ್ ಇವತ್ತು ಏನು ತೋರಿಸ್ಬೇಕು ಅಂತಿದ್ದೀರಾ? ಹೌದು, ನಾನು ನಿಮ್ಮ ಕಾರ್ಯಕ್ರಮಕ್ಕೆ ತಕ್ಕಾಗಿ ನಾನೀಗ ಏನ್ ಮಾಡಿದೀನಿ, ಸಿಂಪಲ್ ಆಗಿರೋ ಒಂದು ರೆಸಿಪಿ ತಗೊಂಡಿದ್ದೀನಿ. ಸೊ ಇದು ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ಮೊದಲನೇದಾಗಿ ಏನು ಅಂತಂದ್ರೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ ಅಂತ ತಗೊಂಡಿದ್ದೀನಿ. ಇದೆಲ್ಲ ಪೋಷಕಾಂಶಗಳು. ಸೊ ಪೋಷಕಾಂಶಗಳಲ್ಲಿ ಮೇನ್ ಆಗಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ ಅಂತ ಇರುತ್ತೆ. ಸೊ ತೂಕ ನಿರ್ವಹಣೆಗೆ ಬಂದಾಗ ಏನಾಗುತ್ತೆ, ಸೊ ನಾವು ನೋಡ್ಬೇಕಾಗಿರೋದು ಏನು ಅಂಶ, ಫ್ಯಾಟ್ ಅಲ್ಲಿ. ಯಾಕೆ ಅಂತಂದ್ರೆ ಆಲ್ರೆಡಿ ನಮಗೆ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ, ಫ್ಯಾಟ್ ಇರುತ್ತೆ. ಈಗ ಆ ಅಂಶವನ್ನ ನಾವು ಕಟ್ ಮಾಡ್ಬೇಕು. ಸೊ ಅದನ್ನ ಕಟ್ ಮಾಡ್ಬೇಕಾದ್ರೆ ಸೊ ಇಲ್ಲಿರುವಂತಹ ಪ್ರೋಟೀನ್ ಜಾಸ್ತಿ ಮಾಡ್ಬೇಕು, ಫೈಬರ್ ಜಾಸ್ತಿ ಮಾಡ್ಬೇಕು, ಪ್ರೋಟೀನ್ ಜಾಸ್ತಿ ಮಾಡ್ಬೇಕು, ಕಾರ್ಬೋಹೈಡ್ರೇಟ್ಸ್ ಮಿನಿಮಮ್ ಮಾಡ್ಬೇಕು, ಫ್ಯಾಟ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಸೊ ಅವಾಗ ತೂಕ ನಿರ್ವಹಣೆಗೆ ಆಹಾರ ಪದ್ಧತಿ ಕರೆಕ್ಟ್ ಆಗುತ್ತೆ. ಸೊ ಅದನ್ನ ಮಾಡ್ಬೇಕಂದಾಗ ನಾವೇನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಎಲ್ಲರ ಮನ್ಸಿಗೂ ಏನ್ ಬರುತ್ತೆ, ಸ್ಯಾಲೆಡ್ ಬರುತ್ತೆ, ಸೂಪ್ ಬರುತ್ತೆ. ಸೊ ಅದನ್ನ ಬೇರೆ ತರದಲ್ಲಿ ಹಿಂದಿನ ಕಾಲದಲ್ಲಿ ಕೋಸಂಬರಿ, ಸೊ ಎಲ್ಲರ ಮನೇಲೂ ಕೋಸಂಬರಿ, ನೀವು ಯಾರಾದ್ರೂ ನೆಂಟ್ರು ಬಂದ್ರು ನೋಡ್ತಾ ಇದ್ರು ಕೋಸಂಬರಿ ಕೊಡ್ತಾ ಇದ್ರು. ಸೊ ದಟ್ ವಾಸ್ ದ ಎಕ್ಸಲೆಂಟ್ ಸ್ಯಾಲೆಡ್. ಅದೇ ದಟ್ ಇಸ್ ದ ನೇಮ್. ಅದಕ್ಕೆ ಇನ್ನೊಂದು ಇದ್ದಿದ್ದು ಕೋಸಂಬರಿ. ಸೊ ಅದೇ ರೀತಿ ಈಗಲೂ ಅಷ್ಟೇನೆ. ಸೊ ಕೋಸಂಬರಿಗಳಾಗ್ಲಿ ಸ್ಯಾಲೆಡ್ಗಳಾಗ್ಲಿ ಒಂದು ಮೀಲ್ಗೆ ತಗೊಂಡು ಆ ಇಡೀ ದಿವಸ ಕ್ಯಾಲೋರಿನ ಕಟ್ ಮಾಡಿದಾಗ ಅಲ್ಲೇನಾಗುತ್ತೆ, ಮಿನಿಮಮ್ ಕ್ವಾಂಟಿಟಿ ಆಫ್ ಕ್ಯಾಲೋರಿ ಸಿಗುತ್ತೆ. ಅಂಡ್ ಆಲ್ಸೋ ಅವರು ಆ ತೂಕ ನಿರ್ವಹಣೆಗೆ ಅವತ್ತಿನ ದಿವಸ ಆ ಪೋಷಕಾಂಶಗಳನ್ನೂ ಕೊಡ್ಬೋದಾಗುತ್ತೆ. ಸೊ ಅದಕ್ಕಾಗಿ ನಾನು ಇವತ್ತು ಈ ಸ್ಯಾಲೆಡ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು, ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ. ಸೊ ಮೊಳಕೆ ಬರ್ಸಿದ ಕಾಳುಗಳು. ಯಾಕೆ ಮೊಳಕೆ ಬರ್ಸಿದ ಕಾಳುಗಳಲ್ಲಿ ಅಂತಂದ್ರೆ, ಮೊಳಕೆ ಬಂದಾಗ ಅದ್ರ ಪೌಷ್ಟಿಕಾಂಶ ಇನ್ನೂ ಹೆಚ್ಚಾಗುತ್ತೆ. ಸೊ ಒಂದು ಕಾಳು, ಬೇಳೆ ಕಾಳುಗಳಲ್ಲಿ ಪೌಷ್ಟಿಕಾಂಶ ಇರುತ್ತೆ, ಆದ್ರೆ ಮೊಳಕೆ ಬರೆಸಿದಾಗ ಅದರಲ್ಲಿ ಇನ್ನೂ ಹೆಚ್ಚು ಪೋಷಕಾಂಶಗಳು ಬಂದಾಗ ಅದರ ನ್ಯೂಟ್ರಿಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾನು ಮೊಳಕೆ ಕಾಳುಗಳ ಸ್ಯಾಲೆಡ್ ಅನ್ನ ತಗೊಂಡಿದ್ದೀನಿ, ಪ್ರಿಫರ್ ಮಾಡಿದೆ. ಸೊ ಈಸಿಯಾಗಿ ಡೈಜೆಸ್ಟ್. ಒಂದೇನು ಅಂತಂದ್ರೆ, ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅನ್ನೋ ಕ್ವಶನ್ ಇರುತ್ತೆ. ಸೊ ಇದು ತರಕಾರಿ ಕರೆಕ್ಟ್. ಸೊ ಇದು ಹೇಗಾಗಿ ಎಲ್ಲರಿಗೂ ಆಗುತ್ತೆ ಖಂಡಿತವಾಗ್ಲೂ. ಅವು ಕೆಲವರು ಬಾಡಿನಲ್ಲಿ ಏನಾಗುತ್ತೆ, ಅಸಿಡಿಕ್ ಇರುತ್ತೆ, ಕೆಲವ್ರ ಬಾಡಿನಲ್ಲಿ ಜೀರ್ಣಾಂಗ ಕ್ರಿಯೆ ಕೆಲವು ಟೈಮ್ ಕಡಿಮೆ ಇರುತ್ತೆ, ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಅಂತವ್ರು ಏನ್ ಮಾಡ್ಬೋದು, ಹಸಿ ಬದಲು ಸ್ವಲ್ಪ ಸಾಟೆ ಮಾಡಿ ಬಾಂಡ್ಲಿಯಲ್ಲಿ ಒಂದ್ ಸ್ವಲ್ಪ ಅದಕ್ಕೆ ತಗೊಂಡ್ ಬಂದು ಒಂದ್ ಸ್ವಲ್ಪ ಬೇಯಿಸಿದ್ದನ್ನ ತಗೊಳ್ಬಹುದು. ಹಸಿಯಾಗಿ ತಗೊಳ್ಳೋದಿದೆಯಲ್ಲ, ಅದು ನ್ಯಾಚುರಲ್ ಆಗಿ ನಮ್ಗೆ ತುಂಬಾ ಒಳ್ಳೇದು. ಅಂಡ್ ಆಲ್ಸೋ ನ್ಯೂಟ್ರಿಷಿಯಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಈಗ ಇಲ್ಲಿರುವಂತಹ ಯಾವ್ಯಾವ್ದು ಅಂದ್ರೆ ಹಾರ್ಸ್ ಗ್ರಾಮ್ ಈಗ ಮಾಡಿ ತೋರಿಸ್ತಾ ಇದ್ದೀರಾ ನೀವು? ತೋರಿಸ್ತೀನಿ. ಹಾರ್ಸ್ ಗ್ರಾಮು ಅಂದ್ರೆ ಇದು ಹುರುಳಿಕಾಳು ಮತ್ತೆ ಹೆಸರು ಕಾಳು ಮತ್ತೆ ಚೆನ್ನ, ಕಾಬೂಲಿ ಚೆನ್ನ ತಗೊಂಡಿದ್ದೀನಿ. ಕಾಬೂಲಿ ಚೆನ್ನನು ಅಷ್ಟೇ ತುಂಬಾ ಹೈ ಪ್ರೋಟೀನ್. ಸೊ ಅದರಿಂದ ಇದು ಎಲ್ಲದಕ್ಕೂ ಸೂಕ್ತವಾಗಿದೆ. ಇದಕ್ಕಿನ್ನು ಸ್ವಲ್ಪ ಬರೀ ಅದೇ ಬ್ಲ್ಯಾಂಡ್ ಆಗಿರತ್ತಲ್ಲ, ಹಂಗಾಗಿ ಅದಕ್ಕೆ ಸ್ವಲ್ಪ ಸ್ಪೈಸಿ ಕೊಡ್ಬೇಕು. ಪೆಪ್ಪರ್, ಸೊ ಕಾಳು ಮೆಣಸು ಪುಡಿ ಮಾಡ್ಕೊಂಡಿದ್ದೀನಿ. ಅಂಡ್ ಸಾಲ್ಟ್ ತಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ತರಕಾರಿಯನ್ನ, ಒಂದು ಕ್ಯಾಪ್ಸಿಕಮ್. ಯಾಕೆಂದ್ರೆ ಈಸಿ ಆಗುತ್ತೆ ತಿನ್ನೋ ಹೊತ್ತಲ್ಲಿ, ಅದು ಅವ್ರಿಗೆ ಇದಾಗುತ್ತೆ. ಸೊ ಅದರಿಂದ ಆಮೇಲೆ ಇದಕ್ಕೆ ರುಚಿ ಬರಬೇಕು. ಅಂಡ್ ಆಲ್ಸೋ ವೆರಿ ರಿಚ್ ಇನ್ ವೈಟಮಿನ್ ಸಿ ಇರುವಂತ ಒಂದು ಸಿಟ್ರಸ್, ಲೆಮನ್, ಲಿಂಬೆ ರಸ. ಸೊ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನ್ಯೂಟ್ರಿಷಿಯಸ್ ಮಾಡೋಣ ಅನ್ನಿಸ್ತು. ಅದಕ್ಕೆ ಪ್ರೋಟೀನ್ ಆಗಿ ಒಂದು ತುರಿದ ಪನ್ನೀರನ್ನು ಕೂಡ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ಆಮೇಲೆ ಇದು ಇನ್ನೊಂದು ಏನು ಅಂತಂದ್ರೆ, ಹೆಣ್ಮಕ್ಳಲ್ಲಿ ಜಾಸ್ತಿ ಸೂಕ್ತವಾಗಿರುವಂತದ್ದು ಒಂದು ಫ್ಲಾಕ್ಸ್ ಸೀಡ್ಸ್ ನ ಪೌಡರ್ ಅನ್ನ ಹಾಕೊಂಡಾಗ ಇದು ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಗಸೆ ಪುಡಿ. ಸೊ ಮೊದ್ಲೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು, ಅಗಸೆ ಬೀಜದ ಎಣ್ಣೆ, ಅಗಸೆ ಬೀಜದ ಪುಡಿ ಎಲ್ಲ ಯೂಸ್ ಮಾಡ್ತಾ ಇದ್ರು. ಇದು ಒಮೆಗಾ 3, ಒಮೆಗಾ 6 ಅಲ್ಲಿ ಅಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರೀತೀವಿ. ಅದು ಕೂಡ ತುಂಬಾ ಚೆನ್ನಾಗಿ ಸಿಕ್ಬಿಡುತ್ತೆ. ಸೊ ಇದನ್ನೆಲ್ಲ ಬೆರೆಸಿ, ಸೊ ಈಗ ಒಂದು ಖಂಡಿತವಾಗ್ಲೂ ಒಂದು ಸ್ಯಾಲೆಡ್ ಮಾಡೋಣ. ಈಗ ಮೊದಲನೇದಾಗಿ ಹೆಸರು ಕಾಳು ಸ್ಪ್ರೌಟ್ಸ್ ಇದೆ. ಸೊ ಇದನ್ನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಸೊ ಇದು ಹೆಸರು ಕಾಳು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ರುಚಿ ಕೂಡ. ಇದು ಹಾರ್ಸ್ ಗ್ರಾಮ್ ಮೊಳಕೆ ಬರ್ಸಿರೋದು. ಸೊ ಇದು ತುಂಬಾ ಹೈ ಪ್ರೋಟೀನ್. ಇದು ಹುರುಳಿಕಾಳು. ಸೊ ಚೆನ್ನ, ಇದು ಕಾಬೂಲಿ ಚೆನ್ನ ತಗೊಂಡಿದ್ದೀನಿ. ಸೊ ಇದಿಷ್ಟು. ಸೊ ಫಸ್ಟ್ ವಿಲ್ ಮಿಕ್ಸ್ ಇಟ್.
ಕಾಬೂಲಿ ಚನ್ನ ಸಪ್ಪೆ ಅನ್ಸುತ್ತೆ, ಎಲ್ಲ ಕಾಳುಗಳು ಸಪ್ಪೆ ಅನ್ಸುತ್ತೆ, ಹೆಂಗಪ್ಪ ಹೌದು, ಅದಕ್ಕೆ ಇದನ್ನೆಲ್ಲ ಅದನ್ನ ರುಚಿ ಮಾಡಕ್ಕಿದೆ ಇಲ್ಲಿ. ಹಂಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಪೆಪ್ಪರ್ ಸ್ವಲ್ಪ ಇದ್ರ ಪುಡಿ ಮಾಡ್ಕೊಂಡು ಇಟ್ಕೋಬಹುದು, ಅಥವಾ ಪುಡಿಗಳು ಸಿಗತ್ತೆ. ತುಂಬಾ ಜಾಸ್ತಿನೂ ಆಗಕ್ಕಾಗಲ್ಲ, ಸ್ವಲ್ಪ ಹಾಫ್ ಟೀ ಸ್ಪೂನ್ ಯು ಕ್ಯಾನ್ ಜಸ್ಟ್ ಪುಟ್ ಅಷ್ಟೇನೆ. ಸೊ ಆಮೇಲೆ ಇದನ್ನ ಮಧ್ಯದಲ್ಲಿ ಇದನ್ನ ಈಗ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಈ ಸಲಾಡ್ ಸಾಮಾನ್ಯವಾಗಿ ನೀವು ಯಾವಾಗ ಅಡ್ವೈಸ್ ಮಾಡ್ತೀರಾ? ಅಂದ್ರೆ ಬೆಳಗಿನ ಉಪಹಾರಕ್ಕೇನೋ ಅಥವಾ ರಾತ್ರಿ ಡಿನ್ನರ್? ಕೆಲವರು ಸ್ಕಿಪ್ಪೇ ಮಾಡ್ಬಿಡ್ತಾರೆ, ವೇಟ್ ಲಾಸ್ ಅಂದ ತಕ್ಷಣ ರಾತ್ರಿ ಊಟ ಮಾಡೋದು ಬೇಡ ಅನ್ನೋ ತರ. ಹೌದು, ಇದನ್ನ ರಾತ್ರಿ ಇವತ್ತು ಪ್ರಿಫರ್ ಮಾಡೋದು ಒಳ್ಳೇದು. ಹೌದಾ? ಸೊ ಒಂದು ಬೌಲ್ ಸ್ಯಾಲಡ್ ತಿಂದು ನಾವು ಆಕ್ಚುಲಿ ಇನ್ನು ಜೊತೆಗೆ ಸೂಪು ಅಥವಾ ದಾಲು ಏನಾದ್ರೂ ಆಡ್ ಮಾಡಿದ್ರು ಓಕೆ. ನೋ ಕಾರ್ಬ್ ಡಯಟ್ ಅಂತ. ಸೊ ಲೈಟ್ ಡಿನ್ನರ್ ಪ್ಲಾನ್ಸ್ ಅಂತ ಕರಿತೀವಿ. ಈಗ ಪನ್ನೀರ್, ಸೊ ಪನ್ನೀರನ್ನ ಸ್ವಲ್ಪ ಹಾಕ್ತಾ ಇದೀನಿ. ಇದು ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಸೊ 2 ಸ್ಪೂನು ಪನ್ನೀರ್ ಹಾಕೊಳ್ಳೋದು. ಸೊ ಈ ಪನ್ನೀರ್ ಕೂಡ ಫ್ಯಾಟ್ ಫ್ರೀ ಪನ್ನೀರ್. ಸೊ ಫ್ಯಾಟ್ ಫ್ರೀ ಅಂತಂದ್ರೆ ಪನ್ನೀರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ, ಹಂಗೆ ಸ್ಯಾಚುರೇಟೆಡ್ ಫ್ಯಾಟು ಇರುತ್ತೆ. ಸೊ ಅದಕ್ಕಾಗಿ ನಾವು ಫ್ಯಾಟ್ ಫ್ರೀ ಇರೋ ಪನ್ನೀರನ್ನ ಹೆಂಗ್ ಫ್ಯಾಟ್ ಫ್ರೀ ಪನ್ನೀರ್ ಮಾಡೋದು ಅಂತಂದ್ರೆ, ಫ್ಯಾಟ್ ತೆಗ್ದಿರೋ ಹಾಲು ಇರುತ್ತೆ, ಅದರಲ್ಲೇ ಪನ್ನೀರ್ ಮಾಡೋ. ಈ ಹಾಲುಗಳಲ್ಲಿ ಎಷ್ಟೊಂದು ವೆರೈಟಿ ಬರುತ್ತೆ. ಹೌದು, ಅದರಲ್ಲಿ ನಾವು ಫ್ಯಾಟ್ ಇಲ್ಲದೆ ಇರುವಂತ ಹಾಲು ತಗೊಂಡು ನಾವು ಪನ್ನೀರ್ ಮಾಡ್ಕೋಬಹುದು. ಸೊ ಇದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಈಗ ಹಾಕೊಳ್ತಾ ಇದ್ದೀನಿ. ಸೊ ಬಿಕಾಸ್ ಮಿಕ್ಸ್ ಆದ್ಮೇಲೆ ಒಂದು ಲೇಯರ್ ಹಾಕೊಳ್ತೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು. ಇಲ್ಲೂ ಕೂಡ ಗುಲಾಬಿ ಪಿಂಕ್ ಸಾಲ್ಟ್ ಅಂತ ಏನು ಪಿಂಕ್ ಸಾಲ್ಟ್ ಮಾಡ್ತಾ ಇದ್ದೀನಿ. ಹೌದು, ಪಿಂಕ್ ಸಾಲ್ಟ್ ಏನು ಅಂತಂದ್ರೆ ಇದು ಸೀ ಸಾಲ್ಟ್, ನ್ಯಾಚುರಲ್ ಸಾಲ್ಟ್ ಇದು. ಸೊ ಇದರಲ್ಲಿ ಅಂತಂದ್ರೆ ಮಾಮೂಲಿ ಸಾಲ್ಟ್ ತಗೊಳ್ಳೋದೇನು ತಪ್ಪಲ್ಲ, ಬಟ್ ಪಿಂಕ್ ಸಾಲ್ಟ್ ಏನು ಅಂದ್ರೆ ಕ್ವೈಟ್ ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಸೋಡಿಯಂ ಕ್ಲೋರೈಡ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನ ಪ್ರಿಫರ್ ದಿಸ್. ಫ್ಲಾಕ್ ಸೀಡ್ಸ್, ಅಗಸೆ ಬೀಜದ ಪುಡಿ, ಇದು ಟೇಸ್ಟ್ ಕೊಡುತ್ತೆ ಆಕ್ಚುಲಿ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂತಂದ್ರೆ ಇದು ಚಟ್ನಿ ಪುಡಿ ತರ ಮಾಡ್ಕೋಬಹುದು. ಸೊ ಅಗಸೆ ಬೀಜದ ಚಟ್ನಿ ಪುಡಿ ಕೂಡ ಬಹಳ ಚೆನ್ನಾಗಿರುತ್ತೆ. ಸೊ ಇದು ಮೇನ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಒಮೆಗಾ 3 ಒಮೆಗಾ 6 ಕೊಡುವಂಥದ್ದು. ಅಂಡ್ ಮಹಿಳೆಯರಿಗೆ ಇದು ತುಂಬಾ ಬಹಳ ಉಪಯುಕ್ತ ಇರುತ್ತೆ. ನಾವು ಸಜೆಸ್ಟ್ ಮಾಡೋದು ದಿನನಿತ್ಯ 1 ಟೀ ಸ್ಪೂನ್ ಫ್ಲಾಕ್ ಸೀಡ್ಸ್ ಹಾಕೊಂಡು, ಅದರಲ್ಲೂ ಮೆನೋಪಾಸ್ ಟೈಮಿಗೆ ಬಂದಾಗ ಸೊ ಅದನ್ನ ರೂಢಿ ಮಾಡ್ಕೊಳ್ಳೋದು ಒಳ್ಳೇದು ಇದನ್ನ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಗಿದೆ. ಈಗ ಮೇನ್ ಆಗಿ ಇದನ್ನ ಇನ್ನೊಂದು ರುಚಿ ಕೊಡ್ಬೇಕು ಇದಕ್ಕೆ. ಸೊ ಅದು ಹುಳಿ ಆಗ್ಬೇಕು, ಹುಳಿ ಆಗ್ಬೇಕು, ನಮ್ಗೆ ರುಚಿ ಕೊಡೋದು. ಸೊ ಆದ್ರೆ ಇದು ಪವರ್, ಇದ್ರ ಪವರ್ ಏನ್ ಗೊತ್ತಾ, ಇದು ವೈಟಮಿನ್ ಸಿ. ಸೊ ನಮ್ಗೆ ನ್ಯಾಚುರಲ್ ಆಗಿ ಸಿಗುವಂತ ಒಂದು ವೈಟಮಿನ್ ಸಿ. ಸೊ ಇದನ್ನ ಬೇರೆ ನೀವು ಏನೇ ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ತಗೊಳ್ತೀರಾ, ಇದೆಲ್ಲ ತಗೊಳ್ತೀರಾ, ಅದ್ರ ಬದಲು ದಿನನಿತ್ಯ ಒಂದು ನಿಂಬೆ ಹಣ್ಣು ಸ್ಕ್ವೀಸ್ ಮಾಡಿ ಯಾವ ತರ ಪಾನಕ ಬೇಕಾದ್ರೂ ಕುಡಿಬಹುದು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಲ್ಲಿ ನಿಂಬೆ ಹಣ್ಣು ಕುಡಿಯೋದು, ಅದು ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹೌದು, ವೇಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಅಂಡ್ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ. ಸೊ ಇನ್ನೊಂದು ಏನು ಅಂತಂದ್ರೆ ವಿಟಮಿನ್ ಸಿ ಇದು ಸ್ಪೆಷಾಲಿಟಿ, ಐರನ್ ಅಬ್ಸಾರ್ಬ್ ಆಗುತ್ತೆ. ಐರನ್ ಅಬ್ಸಾರ್ಬ್ ಆಗಬೇಕು ಬಾಡಿನಲ್ಲಿ ಅಂತಂದ್ರೆ ಯು ನೀಡ್ ವೈಟಮಿನ್ ಸಿ. ಸೊ ಅದಕ್ಕೆ ಇದು ತುಂಬಾ ಪ್ರೀಶಿಯಸ್ ನಮ್ಗೆ. ಸೊ ಅದರಿಂದ ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಸೊ ದಿನಕ್ಕೊಂದು ನಿಂಬೆ ಹಣ್ಣು ಯಾವುದೋ ಒಂದು ರೀತಿಯಲ್ಲಿ ಅಡಿಗೆಯಲ್ಲಿ ಹಾಕೊಳ್ಳಿ, ನೀರಲ್ಲಿ ಹಾಕೊಂಡು ಕುಡಿ. ನೆಲ್ಲಿಕಾಯಿ, ಸೊ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಸೊ ಅದನ್ನು ಕೂಡ ಹೇರಳವಾದ ವಿಟಮಿನ್ ಸಿ ಸಿಗುತ್ತೆ. ಹೌದು ಹೌದು, ಇದು ಸಿಂಪಲ್ ಆಗಿ ಮಾಡುವಂತ ಒಂದು ನ್ಯೂಟ್ರಿಷಿಯಸ್ ಸ್ಯಾಲಡ್ ಇದು. ಸೊ ಮಾಡಿ ನೀವು ಇಟ್ಕೊಳ್ಬಹುದು, ಬಾಕ್ಸ್ ತಗೊಂಡು ಹೋಗ್ಬೋದು, ಸೊ ಕ್ಯಾರಿ ಮಾಡ್ಬೋದು, 2-3 ದಿವಸ ಕೂಡ ಇಟ್ಕೊಳ್ಬಹುದು ಇದು. ಸೊ ಇದ್ರಲ್ಲಿ ಯಾವುದೇ ರೀತಿಯ ಫ್ರಿಜ್ ಅಲ್ಲಿ ಇಟ್ಕೋತೀವಿ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಳ್ಬಹುದು. ಸೊ ಇದು ತುಂಬಾ ಚೆನ್ನಾಗಿ ಈಗ ಬೊಜ್ಜು ಇಳಿಸೋದ್ರಲ್ಲಿ ಇದು ಒಂದು ಸಲಾಡ್ ಆಯ್ತು. ಇದೇ ತರ ಸ್ವಲ್ಪ ವೇರಿಯೇಷನ್ಸ್ ಏನ್ ಸಜೆಸ್ಟ್ ಮಾಡ್ಬೋದು ನೀವು ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಇಟ್ಕೊಂಡು? ಇದು ಎಲ್ಲಾ ತರದರಲ್ಲೂ ಬೇರೆ ತರ ಸಲಾಡ್ಗಳು ಮಾಡ್ಕೊಳ್ಬಹುದು. ಸೊ ಯಾವ್ದು ನ್ಯಾಚುರಲ್ ಆಗಿ ನಿಮ್ಗೆ ಸಿಗುವಂತಹ ಪ್ಲಾಂಟ್ ಬೇಸ್ಡ್ ಆಗಿರ್ಬೋದು, ಇದರಲ್ಲಿ ಇದನ್ನೆಲ್ಲ ತಗೊಂಡು ನೀವು ಸಲಾಡ್ ಮಾಡ್ಕೊಳ್ಬಹುದು. ಸೊ ಈಗ ರುಚಿಕರವಾದ ರುಚಿಗೆ ಎಷ್ಟು ಬೇಗ ರೆಡಿ ಆಯ್ತು. ತೂಕ ಕಳ್ಕೊಳ್ಬೇಕಾಗಿರುವಂತಹ ಯಾರ್ಯಾರು ಒಬೇಸ್ ಇರ್ತೀರಾ ಅಥವಾ ತೂಕ ನಿರ್ವಹಣೆ ಮಾಡಬೇಕು ಅಂತಿರ್ತೀರಾ, ಈ ಒಂದು ಸ್ಪ್ರೌಟ್ ಸಾಲೆಡ್ನ ಒಂದು ಮೀಲಲ್ಲಿ ತಗೊಂಡು, ಸೊ ಇದು ಒಂದೇ ದಿವಸ ತಗೊಳ್ಳೋವಂಥದ್ದಲ್ಲ, ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಏನು ಮ್ಯಾಜಿಕ್ ಆಗ್ಬಿಡಲ್ಲ. ಸೊ ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್ ವಿತ್ ಬೆಳಿಗ್ಗೆದಾಗುವಂಥದ್ದಲ್ಲ ಕೆಲಸ. ಸೊ ದಿನನಿತ್ಯ ಒಂದು ಕನ್ಸಿಸ್ಟೆಂಟ್ ಆಗಿ ಅಟ್ಲೀಸ್ಟ್ 1 ಮಂತ್
1 ಮಂತ್ ಎಲ್ಲರೂ ಒಂದೇ ವಾರದಲ್ಲಿ ತೂಕ ಇಳಿಸ್ಕೋಬೇಕು ಅಂತೀವಲ್ಲ, ಎಲ್ಲ ಕ್ರ್ಯಾಶ್ ಕೋರ್ಸ್ ತರ ಈಗ. ಖಂಡಿತ 1 ವಾರದಲ್ಲಿ 1 kg 2 kg ಇಳಿಬಹುದು. ಒಂದು ಟಾರ್ಗೆಟ್ ಅಂತ ಇರುತ್ತೆ. 1 ಮಂತ್ ಅಲ್ಲಿ ಒಂದು 3 to 4 kgs ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ, ಸೊ ಈ ತರದ್ದು ವೆರೈಟೀಸ್ ಆಫ್ ನೀವು ಹೇಳ್ದಂಗೆ ಬೇರೆ ಬೇರೆ ತರ ಸ್ಯಾಲೆಡ್ಗಳನ್ನ ಮಾಡ್ಕೊಂಡು ದಿನನಿತ್ಯ ಒಂದು ಅವರ ರಾತ್ರಿಯ ಊಟವನ್ನ ಬಿಟ್ಟು ಕಡಿಮೆ ಮಾಡಿ ಇದನ್ನ ತಗೊಂಡಾಗ ವಿಲ್ ಬಿ ಗೆಟಿಂಗ್ ಲಾಟ್ ಆಫ್ ಫೈಬರ್, ಪ್ರೋಟೀನ್ ಎಲ್ಲ ಸಿಗುತ್ತೆ. ಆಮೇಲೆ ಇದಕ್ಕೆ ಅವ್ರ ರುಚಿ ಏನ್ ಬೇಕಾದ್ರೂ ಮಾಡ್ಕೋತಾರೆ. ಸೊ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಸೊ ಥ್ಯಾಂಕ್ ಯು. ನೋಡಿ ನನ್ನ ಕೈಯಲ್ಲಿದೆ ತೂಕ ಇಳಿಸ್ಕೊಳ್ಳುವಂತಹ ಒಂದು ಸಿಂಪಲ್ ಆಗಿ ಬಟ್ ರುಚಿಯಾಗಿನೂ ಇರುವಂತಹ ಒಂದು ಸಲಾಡ್ ಇದೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಇದು ರುಚಿ. ಅದಕ್ಕೂ ಮುಂಚೆ ಹೇಗೆ ಮಾಡಿದ್ರು ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ಕ್ವಿಕ್ ಆಗಿ ರೀಕ್ಯಾಪ್. ಸಲಾಡ್ ಮಾಡುವ ವಿಧಾನ: 1 ಬಟ್ಟಲು ಮೊಳಕೆ ಬರಿಸಿದ ಹೆಸರುಕಾಳು, ಅರ್ಧ ಬಟ್ಟಲು ಮೊಳಕೆ ಬರಿಸಿದ ಹುರುಳಿಕಾಳು, ಅರ್ಧ ಬಟ್ಟಲು ಬೇಯಿಸಿದ ಕಾಬೂಲ್ ಕಡಲೆ ಹಾಕಿ ಮಿಕ್ಸ್ ಮಾಡಿ. ನಂತರ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಹೆಚ್ಚಿದ ಕ್ಯಾಪ್ಸಿಕಮ್ 1/4 ಬಟ್ಟಲು, ತುರಿದ ಪನೀರ್ 2 ರಿಂದ 3 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅಗಸೆ ಬೀಜದ ಪುಡಿ 1 ಟೀ ಚಮಚ, ನಿಂಬೆ ರಸ ಅರ್ಧ ಹೋಳು ಇಷ್ಟನ್ನು ಹಾಕಿ ಮಿಶ್ರ ಮಾಡಿದರೆ 1 ಹೊತ್ತಿನ ಊಟಕ್ಕೆ ಸಮನಾದ ಪೌಷ್ಟಿಕಾಂಶಯುಕ್ತ ಸಲಾಡ್ ಅನ್ನು ಸವಿಯಬಹುದು. ವೀಕ್ಷಕರೇ ನೋಡ್ಕೊಂಡು ಬಂದ್ರಲ್ಲ ಈ ಸಲಾಡ್ ಹೇಗೆ ಮಾಡಿದ್ರು ಅಂತ, ಏನೇನು ಹಾಕಬೇಕು ಅಂತ. ನೀವು ನಿಮ್ಮ ಡಯಟ್ ಚಾರ್ಟಲ್ಲಿ ತೂಕ ಇಳಿಸ್ಕೊಳ್ಳೋದ್ರಲ್ಲಿ ಈ ಒಂದು ಸ್ಪ್ರೌಟ್ ಚಾರ್ಟ್ ಇರಲಿ. ಇನ್ನು ಮುಂದೆ ಡಾಕ್ಟರ್ ಉಷಾ ಅವರು ಇನ್ನೊಂದು ಏನೋ ರುಚಿಯಾದ ಆರೋಗ್ಯಕರವಾದ ತೂಕನ್ನು ಇಳಿಸ್ಕೊಡ್ಬೇಕು ಅಂತ ಒಂದು ರೆಸಿಪಿ ಹೇಳ್ಕೊಡ್ತಾರೆ. ಹೇಳ್ತೀರಾ? ಈಗ ಏನು ಅಂತಂದ್ರೆ ಇದು ಮಾಡಿದ್ವಿ, ಇದು ಸ್ವಲ್ಪ ಡ್ರೈ ಅನ್ಸ್ತಾ ಇದೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಸ್ವಲ್ಪ ವೆಟ್ ಇರ್ಬೇಕು, ಒಂದ್ ಸ್ವಲ್ಪ ಚೆನ್ನಾಗಿರ್ಬೇಕು, ಆ ತರ ಅನ್ಸ್ಬೇಕು. ಸೊ ಅದಕ್ಕಾಗಿ ಆ ಥರದ್ದು ಒಂದನ್ನ ಇನ್ನೊಂದು ಸ್ಯಾಲೆಡ್ ಮಾಡೋಣ. ಸೊ ಇದೇ ತರ ಅವ್ರಿಗೂ ಯಾವ್ದಾದ್ರು ಒಂದೊಂದು ಸ್ಯಾಲೆಡ್ಗಳು ಗೊತ್ತಾಗ್ತಾ ಇದ್ರೆ ಸೊ ದೇ ಕ್ಯಾನ್ ಮೇಕ್ ಇಟ್ ಅಂಡರ್ ಲೈಟ್ ಡಿನ್ನರ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊಂಡು. ಓಕೆ ಸರಿ, ಹಾಗಾದ್ರೆ ಮುಂದಿನ ಸ್ಯಾಲಡ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಈಗ ನಾನು ಹೇಳ್ದಂಗೆ ಇನ್ನೊಂದು ಥರ ಸ್ಯಾಲೆಡ್ ಇರುತ್ತೆ. ಇದು ಕೂಡ ತೂಕ ನಿರ್ವಹಣೆಗೆ ಒಂದು ಮೀಲ್ ಆಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತು, ಸಿಂಪಲ್ ಇದು. ಮಾಯಿಶ್ಚರೈಸರ್ ಜಾಸ್ತಿ ಇರುವಂಥ ಸೌತೆಕಾಯಿ, ಟೊಮ್ಯಾಟೊ, ಕ್ಯಾರೆಟು, ಸೊ ಇದನ್ನು ಹಾಕಿ ಆ್ಯಂಡ್ ದೆನ್ ನಾನು ಇನ್ನೊಂದು ಸ್ಪೆಷಲ್ ಆಗಿ ಇಲ್ಲಿ ತೊಗೊಂಡಿರೋವಂಥದ್ದು ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ನ ಸೋಕ್ ಮಾಡಬೇಕು, ರಾತ್ರಿ ಸೋಕ್ ಮಾಡಿ ಬೆಳಿಗ್ಗೆ ಎದ್ದು ಅದನ್ನು ಇದಕ್ಕೆ ಬಂದಿರುತ್ತೆ ಅದಕ್ಕೆ. ಸೊ ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಆ್ಯಂಡ್ ಮೇಯ್ನ್ ಆಗಿ ನನಗೆ ಐ ಜಸ್ಟ್ ವಾಂಟ್ ಟು ಶೋ ಯು ಇದೇನು ಅಂತಂದರೆ ಇದು ಹಂಗ್ ಕರ್ಡ್ ಅಂತ. ಹಂಗ್ ಕರ್ಡನ್ನ ಆದರೆ ಇದರಲ್ಲಿ ಫ್ಯಾಟ್ ಇರೋದಿಲ್ಲ, ಬಿಕಾಸ್ ಇದು ಸ್ಲಿಮ್ ಮಿಲ್ಕಿಂದ ಮಾಡಿರೋವಂಥದ್ದು. ಸೊ ಅದನ್ನು ತೊಗೊಂಡಿದ್ದೀನಿ. ಯಾಕೆಂತಂದರೆ ಕೆಲವ್ರಿಗೆ ಡ್ರೈ ಇಷ್ಟ ಆಗಲ್ಲ, ಸ್ವಲ್ಪ ಇದಾಗಿರಬೇಕು ಅಂತ ಹೇಳಿದವ್ರಿಗೆ ಇದು ಪರ್ಫೆಕ್ಟ್ ಸ್ಯಾಲೆಡ್ ಆಗುತ್ತೆ. ಈಗ ಜಸ್ಟ್ ಅದನ್ನೆಲ್ಲ ಬೆರೆಸಿ ಒಂದು ಒಳ್ಳೆ ಸ್ಯಾಲೆಡ್ ಮಾಡೋಣ. ಸೌತೆಕಾಯಿ ಸ್ವಲ್ಪ ಜಾಸ್ತಿ ಪೋರ್ಷನಲ್ಲಿ ತೊಗೊಂಡಿದ್ದೀನಿ. ವೇಟ್ ಲಾಸ್ ಅಂದ ತಕ್ಷಣ ಸೌತೆಕಾಯಿ ಬರುತ್ತೆ. ಯಾಕೆ ಅಂತಂದರೆ ಈ ಸೌತೆಕಾಯಲ್ಲಿ ಮಾಯಿಶ್ಚರೈಸರ್ ಜಾಸ್ತಿ ಇರುತ್ತೆ. ಸೊ ಆ ನೀರಿನ ಅಂಶ ಏನು ಮಾಡುತ್ತೆ, ನಮಗೆ ಒಂಥರ ತೃಪ್ತಿ ಕೊಡುತ್ತೆ ಆ್ಯಂಡ್ ಆಲ್ಸೋ ಅದು ಆ ಇಡೀ ದಿವಸ ನಿಮ್ಮನ್ನ ಚೇತೋಹಾರಿಯಾಗಿ ಇಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಸೌತೆಕಾಯಿ ಎಲ್ಲ ಇದರಲ್ಲೂ ಬರುತ್ತೆ. ಹಾಗೆ ಟೊಮ್ಯಾಟೊ. ಸೊ ಇದೆಲ್ಲ ಯಾಕೆ ಸ್ಯಾಲೆಡ್ಗೆ ಪ್ರಿಫರಬಲ್ ಅಂದರೆ ಇದಕ್ಕೆ ಕುಕ್ಕಿಂಗ್ ಏನೂ ಬೇಕಾಗಿಲ್ಲ. ಸೊ ಈಸಿಲಿ ಡೈಜೆಸ್ಟಬಲ್, ಆರಾಮಾಗಿ ತಿನ್ಬೋದು. ಸೊ ಇದು ಕ್ಯಾರೆಟ್, ತುರ್ಕೊಂಡಿರೋಂತಹ ಒಂದು ಕ್ಯಾರೆಟ್. ಸ್ವಲ್ಪ ನಾನು ಈ ಕ್ಯಾರೆಟ್ನ ಏನು ಮಾಡಿದೆ, ಒಂದು ತುರಿದಿರೋದು ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಹೆಚ್ಚಿದ್ದೀನಿ. ಸೊ ಬಾಯಿಗೂ ಸ್ವಲ್ಪ ಸಿಕ್ಕಿದ್ರೆ ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ಇದಿಷ್ಟನ್ನು ಈಗ ನಾವು ಬೆರೆಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಕಲರ್ಫುಲ್ ಆಗಿದೆ. ಸೊ ನೋಡ್ತಾ ಇದ್ರೇನೆ ಭಾಳ ಆಸೆ ಆಗುತ್ತೆ. ಸೊ ಡಯಟ್ ಮಾಡೋರು ಮಾತ್ರ ತಗೋಬೇಕು ಅಂತೇನಿಲ್ಲ, ಎನಿಬಡಿ ಯಾರು ಬೇಕಾದರೂ ಮಾಡಿಕೊಂಡು ಖುಷಿಯಾಗಿ ತಿನ್ಬೋದು. ಸೊ ಈಗ ಒಳ್ಳೇದಲ್ವಾ ಆರೋಗ್ಯಕ್ಕೆ? ಹೌದು, ಖಂಡಿತ. ಸೊ ಈಗ ಹಂಗ್ ಕರ್ಡ್ ಫಸ್ಟು ಎಲ್ಲ ಹಾಕ್ಕೊಳ್ಳಲ್ಲ. ಸೊ 1 ಟೀ ಸ್ಪೂನ್ ಫಸ್ಟ್ ಹಾಕ್ಕೊಳ್ತೀನಿ. ಸೊ ಮಿಕ್ಸ್ ಆಗುತ್ತೆ. ಸೊ ಈಗ ಚಿಯಾ ಸೀಡ್ಸು ಎಷ್ಟು ಹಾಕ್ಕೊಳ್ಬೇಕು ಅಂದರೆ 2 ಟೀ ಸ್ಪೂನ್ ಸಾಕು. 1 to 2 ಟೀ ಸ್ಪೂನ್ ಸಾಕು. ಇದು ರುಚಿನೂ ಕೊಡುತ್ತೆ, ಹಂಗೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗುತ್ತೆ. ನಾನು ಸ್ವಲ್ಪ ಅರ್ಧ ಹಾಕೊಳ್ತಾ ಇದ್ದೀನಿ ಇದನ್ನು. ಓಕೆ. ಈಗ ಸಾಮಾನ್ಯವಾಗಿ ಚಿಯಾ ಸೀಡ್ಸ್ ಅಂದ ತಕ್ಷಣ ಎಲ್ರಿಗೂ ವೇಟ್ ಲಾಸ್ಗೆ ಫಸ್ಟ್ ಚಿಯಾ ಸೀಡ್ಸ್ ಅಲ್ವಾ? ಈಗ ಅಂದ್ರೆ ಪ್ರತಿ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಚಿಯಾ ಸೀಡ್ಸ್ ಅನ್ನು ಉಪಯೋಗಿಸ್ಕೋಬಹುದು? ಚಿಯಾ ಸೀಡ್ಸ್ ಇಂದ ವೇಟ್ ಲಾಸ್ಗೆ ಅದೊಂದು ಸಣ್ಣ ಹೆಲ್ಪ್, ಒನ್ ಆಫ್ ದ ಫ್ಯಾಕ್ಟರ್ ಅಷ್ಟೇನೆ. ಅದೇನು ದೊಡ್ಡ ಮಿರಾಕಲ್ ಮಾಡೋದಿಲ್ಲ. ಬಟ್ ಚಿಯಾ ಸೀಡ್ಸ್ ಅದ್ರದ್ದು ಇದೇನು ಅಂತಂದ್ರೆ ರಿಚ್ ಇನ್ ಪ್ರೋಟೀನ್. ಸೊ ಅಂಡ್ ಆಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ. ಸೊ ಇನ್ಫ್ಲಮೇಷನ್ ನ ಸ್ವಲ್ಪ ಮಟ್ಟಿಗೆ
ಕಡಿಮೆ ಮಾಡುತ್ತೆ ಆ್ಯಂಡ್ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆದಾಗ ಏನಾಗುತ್ತೆ ಬಾಡಿ ವೆಯ್ಟ್ ತೂಕ ಬೇಗ ಇಳಿತಾ ಹೋಗುತ್ತೆ. ಸೊ ಅದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಎಷ್ಟು ತೊಗೊಳ್ಬೇಕು ಅಂತಂದರೆ ಇಟ್ ಡಿಪೆಂಡ್ಸ್. 1 ಟೀಸ್ಪೂನ್ ಇಸ್ ಮೋರ್ ದೆನ್ ಎನಫ್. 1 to 2 ಟೀಸ್ಪೂನ್ ಸೊ ಅಷ್ಟನ್ನ ತೊಗೊಳ್ಳೋಣ ಆಯಿತಾ. ಸೊ ಈಗ ಇದೊಂದು ಸ್ವಲ್ಪ ನಿಮ್ಗೆ ಈಗ ಸ್ಪೈಸಿ ಮಾಡಬೇಕು. ನನಗಂತೂ ಸ್ಪೈಸಿ ಇಷ್ಟ. ಹೌದು, ಎಲ್ಲರಿಗೂ ಒಂದು ಸ್ವಲ್ಪ ಉಪ್ಪು ಖಾರ ಹುಳಿ ಇರಲೇಬೇಕಾಗತ್ತೆ. ಸೊ ಎನಿ ಫುಡ್ ಅದಕ್ಕೆ ಇರುತ್ತೆ. ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಮೆಣಸಿನ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು. ಇದು 2 ಸಲ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೊ ಇದಿಷ್ಟು ಈಗ ನಾವು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಇದೊಂಥರ ಎಲ್ಲ ಬೈಂಡಿಂಗಾಗಿ ಆ ಹಂಕಾಡ್ ಏನಾಗುತ್ತೆ ಬೈಂಡಿಂಗ್ ಆಗುತ್ತೆ. ಈಗ ಸ್ವಲ್ಪ ಜಾಸ್ತಿ ಅದನ್ನು ಹಾಕ್ಕೊಳ್ಳೋಣ. ಈಗ ಚಿಯಾ ಸೀಡ್ಸ್ ಸಾಮಾನ್ಯವಾಗಿ ನೆನೆಸಿರೋದು ಈಗ ಸ್ವೀಟ್, ಈಗ ಹಣ್ಣುಗಳ ಜೊತೆಗೆ, ಸ್ಮೂದೀಸ್ಗೆ ಇದರದಕ್ಕೆ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಬಟ್ ಸಾಲಡ್ಗೆ ನಾನು ಉಪ್ಪು ಖಾರದ ಜೊತೆಗೆ ಹಾಕಿರೋದು ವಿಶೇಷ ಅನಿಸ್ತಾ ಇದೆ. ಎಲ್ಲಕ್ಕೂ ಬ್ಲೆಂಡ್ ಆಗತ್ತಲ್ಲ. ಸೊ ಈಗ ಇದು ಪೂರ್ತಿ ಮಿಕ್ಸ್ ಆಗಿದೆ. ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ವೆಟ್ ಬೇಕು ಅಂತಂದರೆ, ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಬೋದು. ನಾನು ಇಲ್ಲಿ ತೊಗೊಂಡಿರೋದು ಒಂದು 50 ml ಅಷ್ಟು ಮಾತ್ರ ಹಂಕಾಡ್ ತೊಗೊಂಡು ಹಾಕಿದ್ದೀನಿ ಮೆಷರ್ಮೆಂಟ್ ಪ್ರಕಾರ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನ್ಯೂಟ್ರಿಷಿಯಸ್ ಜಾಸ್ತಿ ಮಾಡೋಕ್ಕೆ ಏನಾಗ್ತಾ ಇದ್ದೀನಿ, ಕ್ಯಾಶ್ಯೂಸ್ ಮತ್ತು ಇದು ಗೋಡಂಬಿ ಮತ್ತು ಬಾದಾಮಿನೂ ಕೂಡ ಇದು ಕ್ರಂಚಿಯಾಗಿರುತ್ತೆ. ಸೊ ಅದು ಹಾಕೊಂಡಾಗ ರುಚಿಯಾಗಿರುತ್ತೆ. ಗೋಡಂಬಿದು ಬರುತ್ತೆ, ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಗೋಡಂಬಿಯಲ್ಲಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಒಂದು 4-5 ತಿನ್ನೋದ್ರಿಂದ ಯಾವುದು ಏನು ಜಾಸ್ತಿ ಆಗಲ್ಲ. ಸೊ ಏನೇ ತಿಂದ್ರು ಹಿತಮಿತವಾಗಿ. ಇನ್ನೊಂದು ಹೇಳ್ತೀನಿ, ಈ ಸ್ಯಾಲಡ್ ಒಳ್ಳೇದು, ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಒಳ್ಳೇದು ಅಂತ ನಾವು ಪೋರ್ಷನ್ ಸೈಜ್ ಜಾಸ್ತಿ ತಿಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫ್ಯಾಟ್ ನೆಕ್ಸ್ಟ್. ಹೌದು, ಮತ್ತೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಎಲ್ಲಾನು ತಿನ್ಬೇಕು. ಹಿತಮಿತವಾಗಿ ಯಾವುದೇ ಆಹಾರ ತಗೊಂಡ್ರು ಹಿತಮಿತವಾಗಿ ತಿನ್ಬೇಕು. ಸೊ ಇದು ಈಗ 1 ಪೋರ್ಷನ್ ನಾನು ಮಾಡಿದ್ದೀನಿ ಇದನ್ನ. ಸೊ ಇದು 1 ಪರ್ಸನ್ಗೆ 1 ಮೀಲ್ಗೆ. ಇಷ್ಟು ತಿನ್ಬೋದು ಅಂದ್ರೆ ನಾವು 1 ಮೀಲಿಗೆ ಇಷ್ಟು ತಿನ್ಬೋದು. ಸೊ ಇಷ್ಟು ಬೇಕಾಗತ್ತೆ, ಪರವಾಗಿಲ್ಲ. ಅಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬತ್ತೆ ನಮ್ಗೆ. ಇದು ಒಂದು 200 ಕ್ಯಾಲೋರೀಸ್ ಇದೆ. ಸೊ 200 ಕ್ಯಾಲೋರೀಸ್ ಇದೆ. ಆ್ಯಂಡ್ ಆಲ್ಸೋ ಇದ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 8 to 9 grams ಆಫ್ ಪ್ರೋಟೀನ್ ಸಿಗುತ್ತೆ. ಅಷ್ಟೂ ನಮಗೆ 1 ಮೀಲಲ್ಲಿ ಸಿಗಂಗೆ ಮಾಡಿದ್ದೀವಿ. ಸ್ಯಾಲೆಡಲ್ಲಿ ಸಿಗುತ್ತೆ. ಒಂದೇ ಒಂದು ಇಲ್ಲೇನು ಇಲ್ಲ, ಯಾಕೆ ವೆಯ್ಟ್ ಲಾಸ್ಗೆ ಇದು ಅನುಕೂಲ ಆಗಿದೆ ಅಂದರೆ ಕಾರ್ಬ್ಸ್ ಇಲ್ಲ, ಫ್ಯಾಟ್ ಇಲ್ಲ. ಸೊ ಇದೆರಡು ಸ್ವಲ್ಪ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ವೆಯ್ಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕಟ್ ಡೌನ್ ಮಾಡಿದ್ದೀವಿ. ಸೊ ಈಗ ಇದು ತುಂಬ ಚೆನ್ನಾಗಾಗಿದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಡೆಕೋರೇಟಿವ್ ಆಗಿ ವಿ ಕ್ಯಾನ್ ಜಸ್ಟ್ ಇದು ನೀವು ಹೇಳಿದಂಗೆ 1 ಮೀಲ್ಗೆ ನಮಗೆ ಒಂದು ಡಯಟ್ ಫುಡ್ ಅನ್ಕೊಳ್ಳಿ, 1 ಸಾಲಡ್ 1 ಮೀಲ್ಗೆ. ಸೊ ಇನ್ನೊಂದು ಸ್ವಲ್ಪ ಒಂದಿಷ್ಟು ರೆಸಿಪೀಸ್ ಕೊಡಿ ನಮಗೆ. 1 ಕಾರ್ಬ್ ಇರೋದು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿಗೆ ಯಾವ ರೀತಿ ನಾವು ಆಹಾರ ಸೇವನೆ ಮಾಡಿದ್ರೆ ನಮ್ಮ ತೂಕ ಇಳಿಯುತ್ತೆ, ಬೊಜ್ಜು ಕಮ್ಮಿ ಆಗ್ಬೇಕು. ನಮ್ಮ ವೀಕ್ಷಕರಿಗೆ ಅದೇ ಬೇಕಲ್ವಾ, ಒಂದೇ ಹೊತ್ತಿನ ಆಹಾರ ಅಷ್ಟೇ ಆಯ್ತು. ಸೊ ಈಗ ನೀವು ಕೇಳ್ದಂಗೆ 1 ದಿವಸಕ್ಕೆ ಯಾವ ತರ ಮಾದರಿಯಾಗಿ ಒಂದು ತೂಕ ಇಳಿಸುವಂಥದ್ದು. ಇದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕ್ಯಾಲೋರೀಸ್ ಇಟ್ಕೊಳ್ತೀವಿ. ಸೊ 1 ಡೇ ಇಷ್ಟು ಕ್ಯಾಲೋರೀಸ್ ಅಲ್ಲಿ ಊಟ ತಿಂಡಿ ಸಿಗ್ಬೇಕು ಅಂತ. ಸೊ ಯೂಶುವಲಿ ಮನುಷ್ಯಂಗೆ, ಒಬ್ಬ ವ್ಯಕ್ತಿಗೆ ಅವರ ಹೈಟು ವೆಯ್ಟು ಅನುಗುಣವಾಗಿ ಮಾಡೋದಾದ್ರೆ ನಾರ್ಮಲಿ 2000 ಕ್ಯಾಲೋರೀಸ್ ತನಕ ತಗೊಳ್ಬೋದು. 2000 to 2500 ಕ್ಯಾಲೋರೀಸ್. ಇದು ಎಲ್ಲದರಲ್ಲೂ ಬದಲಾವಣೆ ಆಗುತ್ತೆ. ಬೆಳೆಯುವ ಮಕ್ಕಳಲ್ಲಿ ಬೇರೆ ತರ ಇರುತ್ತೆ, ಪ್ರೆಗ್ನೆನ್ಸಿಲಿ ಬೇರೆ ತರ ಇರುತ್ತೆ, ಸ್ಪೋರ್ಟ್ಸ್ ಮಾಡೋರಿಗೆ ಬೇರೆ ತರ ಇರುತ್ತೆ. ಇದು ನಾರ್ಮಲ್ ಆಗಿ ಇಟ್ಕೊಂಡಿರೋವಂಥದ್ದು. ಸೊ ನಾರ್ಮಲಿ ಎಲ್ಲ ಮೀಡಿಯಂ ಆಕ್ಟಿವಿಟಿ, ಆಮೇಲೆ ಎಲ್ಲ ಇದರಲ್ಲಿ ಇಷ್ಟನ್ನು ತೊಗೊಳ್ಬೇಕಾಗುತ್ತೆ. ತೂಕ ಕಡಿಮೆ ಮಾಡ್ಕೋಬೇಕು ಅಂದಾಗ ಇದರಲ್ಲಿ 1200 ಕ್ಯಾಲೋರೀಸ್ ಕಟ್ ಡೌನ್ ಮಾಡಿ ಅಲ್ಲಿಗೆ ಬರ್ತೀವಿ. ಸೊ 800 ಕ್ಯಾಲೋರೀಸ್ ಕಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಕ್ಯಾಲೋರಿ ಡಿಫಿಷಿಯೆಂಟ್ ಅಂತ ಅಂದರೆ ಕ್ಯಾಲೋರಿ ಕಮ್ಮಿ ಆಗ್ತಾ ಇರುತ್ತೆ, ಕ್ಯಾಲೋರಿ ಬರ್ನ್ ಆಗ್ತಾ ಇರುತ್ತೆ, ಇವಾಗ ದೇಹ ತೂಕನ ಕಡಿಮೆ ಮಾಡುತ್ತೆ. ಸೊ ಅದಕ್ಕಾಗಿ ದಿನನಿತ್ಯ 1200 ಕ್ಯಾಲೋರೀಸ್. ಹೇಗೆ ಈ ಫಸ್ಟ್ ಆಫ್ ಆಲ್ ಕ್ಯಾಲೋರೀಸ್ ಎಲ್ಲಿಂದ ಬರುತ್ತೆ? ಸೊ ಇದು ನಮ್ಮ ಆಹಾರದಿಂದ ಬರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತೆ ಫ್ಯಾಟ್ ಅಂತ ಹೇಳಿದ್ವಲ್ಲ, ಇವೆಲ್ಲ ನಮಗೆ ಕ್ಯಾಲೋರಿನ ಕೊಡೋದು. 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ ಗಿವ್ಸ್ ಯು 4 ಕ್ಯಾಲೋರೀಸ್ ಅಂತ. ಸೊ ಪ್ರೋಟೀನ್ 4 ಕ್ಯಾಲೋರೀಸ್, ಫ್ಯಾಟು 9 ಕ್ಯಾಲೋರೀಸ್. ಸೊ ಅದರಿಂದ ಸೊ ಇದು ಕ್ಯಾಲೋರೀಸ್ ಇಷ್ಟು ಬರುತ್ತೆ. ಸೊ ಈಗ ನಾವು ಕಾರ್ಬೋಹೈಡ್ರೇಟ್ಸ್ ಎಷ್ಟು ಹೋಗ್ತೀವಿ ಅಷ್ಟು ಕ್ಯಾಲೋರಿ ಬರುತ್ತೆ, ಅದನ್ನೆಲ್ಲ ಕೌಂಟ್ ಮಾಡ್ತೀವಿ ನಾವು. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ಸ್ ಫಾರ್ ದ ವೆಯ್ಟ್ ಲಾಸ್ಗೆ. ಸೊ ಪಥ್ಯಾಹಾರದ ಒಂದು ಲಿಸ್ಟ್ ಇರುತ್ತೆ. ಸೊ ಈಗ 1 ಡೇನಲ್ಲಿ ಏನು ಬೆಳಿಗ್ಗೆ ಉಪಹಾರ ಸೇವಿಸಬೇಕಾಗತ್ತೆ. ಸೊ ಅದರಲ್ಲಿ ಮಿತವಾಗಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರಬೇಕು, ಫ್ಯಾಟ್ ಇಲ್ಲದೆ ಇದ್ರೆ ದಟ್ ಈಸ್ ವೆರಿ ಗುಡ್. ಮಧ್ಯಾಹ್ನದ ಊಟ ಚೆನ್ನಾಗಿ ಮಾಡ್ಬೋದು. ಸೊ ಮಧ್ಯಾಹ್ನದ ಊಟ ವೆರೈಟೀಸ್, ಒಂದು ಪ್ರೋಟೀನು, ಫೈಬರು ಎಲ್ಲ ಇರಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ತೊಗೊಳ್ಳೋವಂಥ ಒಂದು ಅನ್ನ, ಸಾರು, ಪಲ್ಯ ಆ ಥರ ಹೇಳ್ತೀವಿ. ಸೊ ಅದರಲ್ಲಿ ಒಂದೇ ಒಂದು ಚೇಂಜಸ್ ಏನು ಅಂದರೆ, ಯೂಶ್ವಲಿ ನಾವು ಅನ್ನ ಇಷ್ಟು ಪಲ್ಯ ಇಷ್ಟು ಹಾಕೊಳ್ತೀವಲ್ಲ, ಆದರೆ ಇಂಟರ್ಚೇಂಜ್ ಮಾಡ್ಕೊಳ್ಬೇಕು. ಸೊ ಅನ್ನ ಕಡಿಮೆ ಪ್ರಮಾಣದಲ್ಲಿ, ಪಲ್ಯ ಜಾಸ್ತಿ ಪ್ರಮಾಣದಲ್ಲಿ ಕಣ್ಣಿಗೆ ಕಾಣಿಸೋ ಹಂಗಿರ್ಬೇಕು. ಇದು ಮಧ್ಯಾಹ್ನದ ಊಟ.
ರಾತ್ರಿ ಹೊತ್ತು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಸಿಂಪಲ್ ಆಗಿ ಈಗ ನಾವು ತೋರಿಸಿರೋಂತಹ ಒಂದು ಸ್ಯಾಲೆಡ್ಗಳಾಗಲಿ ಸೂಪ್ಗಳಾಗಲಿ ಈ ಥರದ್ರ ಬಟ್ ಹೆಲ್ದಿಯಾಗಿರಬೇಕು. ಸೊ ಎಲ್ಲನೂ ವೆರೈಟೀಸ್ ಮಿಕ್ಸ್ ಮಾಡಿದಾಗ ಪೋಷಕಾಂಶ ಜಾಸ್ತಿ ಆಗುತ್ತೆ. ಆವಾಗ ತೂಕ ಸರಿಯಾದ ರೀತಿಲಿ ಕಳ್ಕೊಳ್ಬಹುದು. ಇಲ್ಲದೆ ಇದ್ರೆ ಪೋಷಕಾಂಶಗಳು ಕಡಿಮೆ ಆದರೆ ಒಂದಲ್ಲ ಒಂದು ರೋಗ ಬಂದ್ಬಿಡುತ್ತೆ, ಅನಾರೋಗ್ಯ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಅದಕ್ಕೆ ತಕ್ಕಾಗಿ ನೀರು ಚೆನ್ನಾಗಿ ಕುಡಿಬೇಕು. ಸೊ 3 ಲೀಟರ್ಸ್ ಮಿನಿಮಮ್ ನೀರು ಕುಡಿಬೇಕಾಗತ್ತೆ. ವ್ಯಾಯಾಮ ಮಾಡಬೇಕು. ಸೊ ಇದಿಷ್ಟನ್ನು ಒಂದು ದಿವಸದನ್ನ ಕಂಟಿನ್ಯೂಸ್ ಆಗಿ ಇಫ್ ದೇ ಫಾಲೋ ಇಟ್ ಫಾರ್ 1 ಮಂತ್ 2 ಮಂತ್ಸ್ ಎಲ್ಲನೂ, ಸೊ ಡೆಫಿನೆಟ್ಲಿ ಅವ್ರು ಏನು ಅನ್ಕೊಂಡಿರ್ತಾರೆ ಗೋಲ್ನ ರೀಚ್ ಮಾಡ್ಬೋದು. ಮಹಿಳೆಯರಿಗಾಗಿ ಈಗ ಹೆಚ್ಚಿನ ಪೋಷಕಾಂಶ ಬೇಕು, ಕಬ್ಬಿಣಾಂಶ ಜಾಸ್ತಿ ಬೇಕು, ಅವ್ರದ್ದೊಂದು ಡ್ಯೂರಿಂಗ್ ಮೆನೋಪಾಸ್ ಇರ್ಬೋದು, ಪ್ರೆಗ್ನೆನ್ಸಿ ಟೈಮ್ ಇರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿ, ಪ್ರೀ ಮೆನೋಪಾಸ್, ಈಗೆಲ್ಲ ಮಹಿಳೆಯರು ಒಂಥರ ತುಂಬಾ ಸ್ಟ್ರೆಸ್ಫುಲ್ ಆಗಿರ್ತಾರೆ. ಸೊ ಅದರಿಂದ ವೇಟ್ ಗೇನ್ ಆಗತ್ತಾ? ಅದರಿಂದ ಅವ್ರಿಗಾಗಿ ಏನಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೇನ್ ಬಿಕಾಸ್ ಶಿ ಪಾಸಸ್ ಥ್ರೂ ಮೆನಿ ಫೇಸಸ್. ಮೆನಾರ್ಕ್ ಮುಟ್ಟು ಶುರುವಾದಾಗಿಂದ ಮುಟ್ಟು ನಿಲ್ಲೋದ್ರೊಳಗಡೆನೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಪ್ರತಿ ಮಂತ್ ಮುಟ್ಟಾಗೋದಿರ್ಬೋದು ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಿ ಅಂಥ ಟೈಮ್ಗಳಲ್ಲಿ ಏನಾಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಸೊ ಅದನ್ನು ಅವರು ನಿರ್ವಹಣೆ ಮಾಡ್ಕೊಳ್ಬೇಕು. ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕರೆಕ್ಟಾಗಿ ಪ್ರಮಾಣ ಅಂದರೆ ಊಟ ತಿಂಡಿನಲ್ಲಿ, ವ್ಯಾಯಾಮದಲ್ಲಿ. ಸೊ ಏನು ಅಂದರೆ ಮಹಿಳೆಯರದ್ದು ಒಂದು ಸ್ಪೆಷಾಲಿಟಿ, ಎಲ್ಲರಿಗೂ ಊಟ ಕೊಟ್ಬಿಡ್ತಾರೆ. ಸೊ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ಮಾಡ್ಕೊಳ್ಳದೆ ತಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು ಅನ್ನೋದು ಮೇಯ್ನಾಗಿ ದೇ ಹ್ಯಾವ್ ಟು ಕನ್ಸಿಡರ್ ಇಟ್. ಸೊ ಅದನ್ನು ಮಾಡಿಕೊಂಡು ಅವರು ಕ್ಯಾಲ್ಶಿಯಂ, ನೀವು ಹೇಳ್ದಂಗೆ ಮೂಳೆಗಳಿಗೆ ಕ್ಯಾಲ್ಶಿಯಂ ಬೇಕಾಗತ್ತೆ. ಸೊ ಐರನ್ ಬೇಕಾಗತ್ತೆ. ಸೊ ಬಿಕಾಸ್ ಯಾಕೆ ಮುಟ್ಟು ಆಗುವಾಗ ಐರನ್ ಪ್ರಮಾಣ ಇದರಲ್ಲಿ ಕಡಿಮೆ ಆಗೋದ್ರಿಂದ ಐರನ್ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ಈ ಮೂಳೆಗಳಿಗೆ ಗಟ್ಟಿಯಾಗಿರಬೇಕು ಅಂದರೆ ವಿಟಮಿನ್ ಡಿ ಬೇಕು, ಕ್ಯಾಲ್ಶಿಯಂ ಅಬ್ಸರ್ಬ್ ಆಗಬೇಕು ಅಂದರೆ ವಿಟಮಿನ್ ಡಿ ಬೇಕು. ಇದೆಲ್ಲ ನಿರ್ವಹಣೆ ಮಾಡ್ಕೋತಾ ಇದ್ರೆ ಮಹಿಳೆ ಖಂಡಿತವಾಗ್ಲೂ ಆರೋಗ್ಯನ ಕೊನೆವರೆಗೂ ಕಾಪಾಡ್ಕೊಂಡಿರ್ಬೋದು. ಏನೇನು ಸಾಮಗ್ರಿಗಳನ್ನು ಉಪಯೋಗಿಸಿದ್ರು ಒಂದ್ಸರಿ ಕ್ವಿಕ್ ಆಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ. ಪ್ರೋಟೀನ್ ಸಲಾಡ್ ಮಾಡುವ ವಿಧಾನ. ಒಂದು ಬೌಲ್ಗೆ 1 ಬಟ್ಟಲು ಹೆಚ್ಚಿದ ಸೌತೆಕಾಯಿ, 1 ಬಟ್ಟಲು ಹೆಚ್ಚಿದ ಟೊಮೆಟೊ, ತುರಿದ ಮತ್ತು ಹೆಚ್ಚಿದ ಕ್ಯಾರೆಟ್ 1 ಬಟ್ಟಲು, ಹಂಕರ್ಡ್ ಅಂದರೆ ಗಟ್ಟಿ ಮೊಸರು 2 ಬಟ್ಟಲು, ನೆನೆಸಿದ ಚಿಯಾ ಸೀಡ್ 1 ಚಮಚ, ಕಾಳು ಮೆಣಸಿನ ಪುಡಿ ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಶ್ರ ಮಾಡಿ. ನಂತರ ಇನ್ನಷ್ಟು ಗಟ್ಟಿ ಮೊಸರು ಮತ್ತು ಹೆಚ್ಚಿದ ಬಾದಾಮಿ ಹಾಗೂ ಗೋಡಂಬಿ ಚೂರುಗಳನ್ನು ಹಾಕಿ ಮಿಕ್ಸ್ ಮಾಡಿ ಚೆರ್ರಿ ಟೊಮೆಟೊ ಇಂದ ಅಲಂಕರಿಸಿದರೆ ಪ್ರೋಟೀನ್ ಸಲಾಡ್ ಸವಿಯಬಹುದು. ಸೊ ಮೊದಲಿಗೆ ಇದು ಡ್ರೈ ಆಗಿ ಮಾಡಿಕೊಟ್ಟಿರೋವಂಥದ್ದು ಮೊಳಕೆ ಕಾಳಿನ ಸಲಾಡ್ ಇದೆ. ರುಚಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಹೌದು, ರುಚಿಯಾಗಿ ಬಂದಿದೆ. ನನಗೂ ಅನ್ನಿಸ್ತಿದೆ. ನಿಮಗೂ ಅನ್ನಿಸ್ತಾ? ಹೌದು ಹೌದು, ನಿಜವಾಗ್ಲೂ ರುಚಿಯಾಗಿ ಬಂದಿದೆ. ಅನ್ನೊಂಚು ನೋಡ್ಬೇಡ, ಖಂಡಿತ ಇದು ಅದು ಕಣ್ಣಿಗೆ ಮನಸ್ಸಿಗೆ ಅಪೀಲ್ ಆಗ್ತಾ ಇದೆ. ತಿನ್ಬೇಕು ಅನ್ನೋ ತರ ಫೀಲಿಂಗ್ ಇದೆ. ಸೊ ಇದು ಒಂದೀಗ ನಾನು ಇದು ಚೆರ್ರಿ ಟೊಮೆಟೊ ಹಾಕಿದ್ದೀರಾ? ಹೌದು, ಅದು ಡೆಕೋರೇಷನ್ಗೂ ಪ್ಲಸ್ ಇಷ್ಟ. ಇದು ಒಂಥರ ಹುಳಿ ಹುಳಿ ಆಗಿರುತ್ತೆ. ಚೆರ್ರಿ ಟೊಮೆಟೊ ಇದೆ ಇದ್ರ ಮೇಲೆ. ಎಲ್ಲ ತರಕಾರಿ ಸಲಾಡ್. ಎಷ್ಟು ರುಚಿಯಾಗಿದೆ. ನೋಡ್ದಾಗಿಂದ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಸಾಲಡ್ ಅಂದ ತಕ್ಷಣ ತುಂಬ ಬೋರಿಂಗ್ ಅನ್ಕೋತಾರೆ ಎಲ್ರೂ. ಆದರೆ ಇಲ್ಲ, ಖಂಡಿತವಾಗಿ ಈ ಥರ ಒಂದು ರುಚಿಯಾಗಿ ಪೌಷ್ಟಿಕಾಂಶ ಹೆಚ್ಚಿರುವಂತಹ, ಜೊತೆಗೆ ನಮಗೆ ತೂಕ ಇಳಿಸ್ಕೋಬೇಕು ಅಂತಂದರೆ ನಾವು ಕಮಿಟೆಡ್ ಇರಲೇಬೇಕು. ಈ ಥರ ಒಂದು ಆಹಾರ ರುಚಿಯಾಗಿ ಮಾಡ್ಕೊಳ್ಳುವಾಗ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಡಾಕ್ಟರ್ ಉಷಾ ಅವರೇ, ತಮಗೆ ಅನೇಕ ಧನ್ಯವಾದಗಳು. ವಂಡರ್ಫುಲ್ ರೆಸಿಪೀಸ್ ಹೇಳ್ಕೊಟ್ರಿ. ರೆಸಿಪೀಸ್ ಎಲ್ಲ ತುಂಬಾ ಸಿಂಪಲ್, ಬಟ್ ಅದರ ಹಿಂದಿನ ಮಾಹಿತಿ ಏನಿದೆ ಅಲ್ವಾ, ಪ್ರತಿಯೊಂದರಲ್ಲೂ ಯಾವ್ಯಾವ ಗುಣಗಳಿವೆ, ಎಲ್ಲಿ ನಾರಿನಾಂಶ ಇದೆ, ಎಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟ್, ಅವೆಲ್ಲವನ್ನು ಕೂಡ ಸಮತೋಲನವಾಗಿ ನಮಗೆ ಮಾಹಿತಿ ಕೊಟ್ಟಿದ್ದೀರಾ. ಎಲ್ಲ ಥರದ ವೀಕ್ಷಕರಿಗೂ ಕೂಡ ಕೊಟ್ಟಿದ್ದೀರಾ. ಅದರಲ್ಲೂ ಮತ್ತೆ ಮಹಿಳೆಯರಿಗೂ ಕೂಡ ಒಂದು ಒಳ್ಳೆ ತಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಈ ಒಂದು ತೂಕ ನಿರ್ವಹಣೆಯಿಂದ ಅಂತ ಹೇಳಿದ್ದೀರಾ. ತಮಗೆ ಅನೇಕ ಧನ್ಯವಾದಗಳು. ನೀವು ನಿಮ್ಮ ಪ್ರೋಗ್ರಾಮ್ ಆಹಾ ಅಂತ ರುಚಿ ಅಂತ ಹೇಳಿದ್ರೆ ನನಗೆ ಭಯ ಆಗ್ತಾ ಇತ್ತು ರುಚಿ ಹೆಂಗೆ ತೋರಿಸೋದು ಇದರಲ್ಲಿ ಅಂತ. ಬಟ್ ಆದರೂ ಕೂಡ ಈ ನಾವು ಮಾಡಿರುವಂತಹ ಹೆಲ್ದಿ ಸ್ಯಾಲೆಡಲ್ಲಿ ರುಚಿ ಕೂಡ ಇದೆ. ಖಂಡಿತವಾಗ್ಲೂ ಇದರ ಉಪಯೋಗವನ್ನು ಪಡ್ಕೋಬೋದು ಎಲ್ಲರೂ. ಸೊ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೋದು, ರುಚಿ ಕೂಡ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ತಮಗೂ ಧನ್ಯವಾದಗಳು. ಧನ್ಯವಾದಗಳು ಉಷಾ ಅವರೇ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಮನೆಯಲ್ಲಿದೆ, ನಿಮ್ಮ ಅಡುಗೆ ಮನೆಯಲ್ಲಿದೆ, ಜೊತೆಗೆ ಆಹಾ ಎಂಥ ರುಚಿಯಲ್ಲೂ ಇದೆ. ಬನ್ನಿ ಹಾಗಾದ್ರೆ ವೀಕ್ಷಕರೇ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಕಲಿಯೋಣ ಬಾರ ಎಂಥ ರುಚಿ.
ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ.